ನಿನ್ ಹೇಳಿದ್ದೆ ನಾನು ನೀವೊಂದ್ಸರಿ ಇವಳನ್ನ ಮೀಟ್ ಮಾಡಿದ್ಯಾ ಅಂತ, ನೆನ್ಪಿದ್ಯಾ? ಇದು ಇವಳಿಗೂ ಸರ್ಪ್ರೈಸ್. ದೇವಸ್ಥಾನ ಕರ್ಕೊಂಡು ಹೋಗ್ತೀನಿ ಅಂತ ಇಲ್ಲಿ ಕರ್ಕೊಂಡು ಬಂದಿದ್ದೀನಿ. ಹೇಗಿತ್ತು ಜಾನು? ಜಾನು ಹೆದರ್ಕೊಂಡಿದ್ಯಾ? ಕಮಾನ್, ರೋಡಲ್ಲಿ ಹೋಗೋ ಪೊರ್ಕೆಗಳ ಜೊತೆಗೆ ಫೈಟ್ ಮಾಡಿದ್ಯಾ ನೀನು? ಕಮಾನ್ ಕಮಾನ್. ಅಜ್ಜಿ, ಅನ್ಯಾಯ ಅಂತ ಕಂಡ್ರೆ ಯಾರನ್ನೂ ಸುಮ್ಮನೆ ಬಿಡಲ್ಲ ಇವಳು. ಒಂದು ಹೆಣ್ಣು ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋದೇ ಇವಳು ಫಿಲಾಸಫಿ. ಯಾಕೆಲ್ರು ಸುಮ್ಮನೆ ಇದ್ದೀರಾ? ಅಮ್ಮ, ಜಾನಗ್ ಒಂದು ಲೋಟ ನೀರು ಕೊಡಮ್ಮ, ಪಾಪ ಹೆದರ್ಕೊಂಡಿದ್ದಾಳೆ. ಹಾ ಅಜ್ಜಿ, ಇದು ನಿಮ್ಗೋಸ್ಕರ ಜಾನ್ವಿನೇ ಮಾಡ್ಕೊಂಡ್ ಬಂದಿರೋ ತಿಂಡಿ, ತಗೋ. ಜಾನು, ಬಿ ಕಂಫರ್ಟಬಲ್, ಮೇಕ್ ಯುವರ್ ಸೆಲ್ಫ್ ಹೋಮ್. ಅಜ್ಜಿ ಜೊತೆ ಮಾತಾಡು. ಸುಳ್ಳು ಹೇಳಿದ್ದಲ್ದೆ ಅದೇ ಸರಿ ಅಂತ ಸಮರ್ಥಿಸ್ಕೊಳ್ತೀಯಾ? ಸಮರ್ಥನೆ ಅಲ್ಲ ಮೇಡಮ್. ನಿನ್ನಂತವ್ರ ಹತ್ರ ಮಾತಾಡೋಕೆ ನನ್ಗಿಷ್ಟ ಇಲ್ಲ. ಹೊರಡೆ ಇಲ್ಲಿಂದ, ಹೋಗ್ತಾ ಇರು. ಇನ್ನು ಯಾವತ್ತೂ ನಿನ್ ಮುಖ ನನ್ಗೆ ತೋರಿಸ್ಬೇಡ, ಹೋಗು. ನಿಮ್ಮ ಸಂಸ್ಕಾರ ಯೋಗ್ಯತೆ ತಕ್ಕ ಹಾಗೆ ನಡ್ಕೊಳ್ತಿದ್ದೀರಾ. ಕ್ಷಮೆ ಏನ್ ಕೇಳಬೇಡ. ತಾಯಿ ಮಗಳು ಎಲ್ಲ ಒಂದೇ. ಯೋಗ್ಯತೆ ಮೀರಿ ನಡೆಯೋರಿಗೆ ಅವ್ರ ಜಾಗ ಯಾವುದು ಅಂತ ತೋರ್ಸಕ್ಕೆ ಗೊತ್ತಿದೆ ನನಗೆ. ಯಾರ ಮುಖ ನೋಡಬಾರ್ದು, ಯಾರ ಶಬ್ದ ಕೇಳಬಾರ್ದು ಅನ್ಕೊಂಡಿದ್ನೋ ಅವಳೇ ನನ್ನ ಮನೆ ಸೊಸೆ ಆಗೋದಕ್ಕೆ, ನನ್ನ ಮನೆ ತುಂಬೋದಕ್ಕೆ, ನನ್ನ ಕಂಪನಿ ಮಾಲೀಕಳಾಗೋದಕ್ಕೆ ಬಂದು ನಿಂತಿದ್ದಾಳೆ. ಹೆತ್ತ ಮಕ್ಕಳೆಲ್ಲ ಒಂದೊಂದು ಕಾರಣಕ್ಕೆ ದೂರ ಆದ, ಬೇಕಾದವ್ರನ್ನೆಲ್ಲ ಕಳ್ಕೊಂಡೆ. ಬೇಡದೆ ಬೇಡ ಅನ್ನೋರು ಹತ್ರ ಬರ್ತಿದ್ದಾರೆ. ಯಾಕಪ್ಪ ನನ್ನ ಮೇಲೆ ಇಷ್ಟು ಕೋಪ ನಿನ್ಗೆ? ಇದು ನಿಜ ಆಗದೆ ಇದ್ರೆ ಸಾಕು, ಭ್ರಮೆಯಾಗೆ ಉಳಿದು ಬಿಡ್ಲಿ.